ಮಗಳೇ, ನಾವು ಪಿಲಾನ್ ಮಾಡ್ದಂಗೆ ಏನಿಯಾ ಆ ಮುದುಕಿನ ಕರ್ಕೊಂಡೋಗಿ ಇವತ್ತು ಸರಿಯಾಗಿ ತಳ್ಬಿಡೋಣ, ಸರಿನಾ? ಹೆಂಗೋ ಎಲ್ ಐ ಸಿ ಕೊಟ್ಟಿದೀವಿ, ಸಾಲ ಪಾಲ ಮಾಡಿ ಎಲ್ ಐ ಸಿ ಕಟ್ಟಿದೀವಿ. ಈ ಮುದುಕಿ ಸತ್ಲು ಅಂದ್ರೆ ಬೆಳಗ್ಗೆ ಕಾಸು ಬರ್ತದೆ. ನನ್ನ ಮಾತು ಕೇಳು. ಫಿಕ್ಸು ನೋಡ್ಕೊಂಬಿಟ್ಟು ಬಂದಿದ್ಯಾ ತಾನೇ ಭಾವಿಯ? ಅಮ್ಮ, ನಾನಂದ್ರೆ ಏನ್ ಅನ್ಕೊಂಡಿದ್ಯಾ? ಎಲ್ಲ ಪಿಕ್ಸು ಪಿಕ್ಸು, ನಾನು ಆಗ್ಲೇ ಎಲ್ಲ ಫಿಕ್ಸ್ ಮಾಡ್ಕೊಂಡಿವ್ನಿ. ಈಗ ನೋಡ್ತಾ ಇರು ಕಣಮ್ಮ, ನೀನು ಹಿಂಗೋಗಿ ಹೆಂಗ್ ತಳ್ಳಿಬಿಟ್ಟು ಎಲ್ಲ ವಸೂಲಿನೂ ನಾನು ಮಾಡ್ತೀನಿ. ನೀನು ನೋಡ್ತಾ ನಿಂತ್ಕ ನೀನು, ಸರಿನೇ? ಏನೇ ಹೇಳಿ ನೀನು, ಎಲ್ ಐ ಸಿ ದುಡ್ಡು ಬಂದಿದ ತಕ್ಷಣ ಏನಿಯಾ, ನಾವಂತೂ ಯಾರಿಗೂ ಹೇಳ್ದಿ ನಂಗೆ ಸೀಕ್ರೆಟಾಗಿ ಒಂದು ಒಳ್ಳೆ ಮನೆ ತಗೊಬಿಡ್ಬೇಕು ನೋಡು. ಅದೆಲ್ಲ ಬಿಡು, ದುಡ್ಡು ಬಂದ್ಯಾಗ ಯೋಚನೆ ಮಾಡನಿ. ಮೊದಲು ಆ ಮುದುಕಿನ ಕರಿ, ಆ ಮುದುಕಿಗೆ ನಾವು ಮಾಡಿರೋ ಪಿಲಾನ್ ಪ್ರಕಾರನೇನಿಯ ಆ ಮುದುಕಿನ ಹೇಳ್ಕೊಂಡು ಹೋಗೋಣ. ಈ ಎಲ್ ಐ ಸಿ ದುಡ್ಡು ಬಂದಿದ ತಕ್ಷಣ ಏನಿಯಾ ಮನೆಗೆ ಬಂದವಲ್ಲ, ಅದು ಅಣ್ಪಿಂಟ್ ಬಡತದವು. ಅದೇ ನಮ್ಮ ಅತ್ತೆ ಅವರ ನಾದ್ನಿನೂ ಮಗ ಅವರಿಬ್ರು ಬಡತದವನು ಹೊರಗಡೆ ಹಾಕೋದನ್ನು ನೋಡ್ಬೇಕು ಕಣಮ್ಮ. ನೋಡಿ, ಏನೇ ಹೇಳುವ ಬಡತದವು ಬರೀ ತಿನ್ನೋದೇ ಆಯ್ತು. 4 ರೂಪಾಯಿ ಕೆಲಸ ಮಾಡಕ್ಕಿಲ್ಲ. ಫಸ್ಟು ಈ ಮುದುಕಿ ದುಡ್ಡು ಎತ್ಕೊಳ್ಳೋಣ, ಆಮೇಕಿಂದ ಯೋಚನೆ ಮಾಡೋಣ. ಅದು ಸರಿನೇನಿಯ? ಆಯ್ತು ಆಯ್ತು ಕಣಮ್ಮ, ಹಂಗೆ ನೀಯ ಮಾಡೋಣ ಬಿಡು. ಬುತ್ತಾಳೆ 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 ನೋಡು ಮುದುಕಿ. ಸರಿಯಾಗಿ ಮಾಡ್ತೀನಿ ಈ ಮುದುಕಿಗೆ. ಮಗಳೇ, ಅವ್ನು ಹೇಳ್ದಂಗೆ ನೀನಿಯಾ ಎಲ್ ಐ ಸಿ ಪಕ್ಕ ಬರ್ತದೆ ಅನ್ನು. ಸುಮ್ಕಿರಮ್ಮ, ಇನ್ಸೂರೆನ್ಸ್ ಬರ್ತದೆ. ನೀನು ಯಾಕೆ ತಲೆ ಕೆಡಿಸ್ಕೊಂಡಿ? ನೀನು ಅದೆಲ್ಲ ನನಗೆ ಗೊತ್ತಿಲ್ಲದಂಗೆ ನಾನು ಮಾಡ್ಬಿಟ್ಟಿವ್ನ. ನನಗೆಲ್ಲ ಗೊತ್ತಿದೆ ನೀನೇ ಮಾಡಿರೋದು. ಅತಿಯಾಗಿ ಸೀಮಂತರಾಗೋದು ಹೆಂಗೆ ಅಂತ ಹಿಂಗೆ ಯೋಚನೆ ಮಾಡಬೇಕು ಕಣಮ್ಮ. ಅಷ್ಟೇ ಅಲ್ಲ ಕಣಮ್ಮ, ಈ ಶಾರ್ತಿ ಎಲ್ಲ ಯೋಚನೆ ಮಾಡ್ತಾರಲ್ಲ, ಅವಾಗಿನ ನಾವು ಹೊಸಿ ಸ್ಟ್ರಾಂಗ್ ಆಗಿ ನೀನು ಯೋಚನೆ ಮಾಡಬೇಕು ಕಣಮ್ಮ. ಗೊತ್ತಾಯ್ತಾ ನಿಂಗೆ? ಈಗ ನೀನು ಸುಮ್ಕೆ ನೋಡ್ತಾ ಇರು, ನಾನು ಹೆಂಗೆ ಮಾಡ್ತೀನಿ ಮರಳು ಮಾಡ್ತೀನಿ ಅಂತ ಹೇಳ್ಬಿಟ್ಟ ಹೆಜ್ಜೆಯ. ಜೇ, ನಿಂಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಯಾಕೆ ಇನ್ನು ಮುಳುಗಿಸ್ ತೇಳ್ಸಕ್ಕ? ನನ್ನ ತಾ ಕಿತ್ಕೊಳಕ್ ನಿಂತಾಗೆ ಏನೂ ಇಲ್ಲ ಬಿಡು. ನನ್ನ ತಾಗಿ ಏನು ಅಂತ ಕಿತ್ಕತಿಯ ನೀನು? ಬೋದ್ಬಿಟ್ಲು ಇಲ್ಲಿ ಒಳಕ್ಕೆ ಮನೆಯಾಳಿ ಮಾಡಕ್ಕೇನು ಕ್ಯಾಮೆ ಇಲ್ವಾ? ಆ ಅಮ್ಮ ಮಗಳು ಇಬ್ರು ಮೂರತ್ತೂ ಇದೇ ಕ್ಯಾಮೆ ನಿನ್ಯ ನಿಮ್ದು. ಕಿಸ್ಕೊಂಡು ಕಂಡವ್ರ ಮನೆಗೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದು. ಮರುವಾದಿನಾಗ ಒಂದು ಕೆಲಸ ಮಾಡೋಣ ಅನ್ನೋದಿಲ್ಲ. ಬರೀ ಇಂತಾಗ ದರಿದ್ರು ಕೆಲಸ ನೀನು ಮಾಡ್ಕೊಂಡು ಕಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಕತಿರಲ್ಲ. ನೀವು 3 ಬಿಟ್ಟರು ಕೂಳ್ಯಾರ ಆಗ್ತಾರೆ ನಿಮಗೆ. ಹೋಗ್ಬೇಕು, ಮೈ ಬಗ್ಸ್ ದುಡಿಬೇಕು. ಆವಾಗೆ ತಾನೇ ನೀನು ಹೊಟ್ಟೆ ತುಂಬ ತಿನ್ಕೊಂಡು 4 ಜನ ಥರ ಇರೋಕ್ಕಾಗೋದು. ಏನು ಮುಂಡೆ ಇವಂತೂ ಒಂದು ಕಾಪ್ರ ಮಾಡೋಕ್ಕಿಲ್ಲ. 3 ಹೊತ್ತು ನಿಂತ್ಕೊಂಡಿರ್ತಾರೆ ನೋಡ್ದಾ. ನಾನು ಹೋಗ್ಬಿಟ್ಟು 4 ಕಾಯಿನ ಬಿದ್ದಿರೋ ಕಾಯಿನ ಎತ್ಕೊಬಿಟ್ಟು 200 ರೂಪಾಯಿಗೆ ಮಾರ್ಬಿಟ್ಟು ದುಡ್ಡು ಎತ್ಕೊಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆನೇ ಹೋಗ್ಬಿಟ್ಟು ನೀನೇನಂತ ಕೆಲಸದ ಬಾಕ್ತಿಯ ನೀನು? ಹೋಗಿ ದನಗಳು ತಿನ್ನಂಗೆ ತಿನ್ ಮನಿಕತ್ತವೆ. ಓಕೆ, ಆಮೇಲೆ ನೋಡ್ಕೊ ಹೋಗಿ. 3 ಹೊತ್ತು ಕುಂತ್ಕೊಳ್ಳೋದು ತಿನ್ನೋದು ಇದೇನೇ ಆಯ್ತು ನಿಮ್ದು. ನೀವು ಬರೀ 200 ರೂಪಾಯಿ ದುಡಿದ್ರೆ ನಾವು 2 ಲಕ್ಷ ರೂಪಾಯಿ ದುಡಿಯೋ ಪಿಲ್ಲನ್ನ ಮಾಡಿದ್ವಿ ಗೊತ್ತಾ ಅಜ್ಜಿ? ನೀವು ಬರೀ ತೆಂಗಿನಕಾಯಿ ಆಯ್ಕೆ ಬರಕೋದ್ರೆ ನಾವು ಚಿನ್ನ ಆಯ್ಕೊಂಬಿಟ್ಟು ಬರಕ್ಕೇನೆ ಹೋಗಿದ್ವಿ. ಏನೇ ಬೊಗಳ್ತಿದ್ಯಾ ನೀನು? ಚಿನ್ನನ? ಹೌದು ಕಣಜ್ಜಿ, ಚಿನ್ನನೇ. ಏನು ಗೊತ್ತಾ, ಈ ಸಾಹುಕಾರಿ ಅಂಡ್ರು ಕುತ್ತಿಗೆನಾಗೆ ಒಂದು ದೊಡ್ಡ ನೆಕ್ಲೆಸ್ ಆಯ್ತಲ್ಲ, ಅದು ಬಾವಿನಾಗ ಹಂಗೆ ಬಿದ್ದುಬಿಡ್ತಾವ್ರದು. ಅವ್ರು ನಾನು ಅಲ್ಲೇ ದೂರದಾಗ ನಿಂತ್ಕೊಂಡು ನೋಡ್ತಿದ್ದೆ. ಅವ್ರು ಅರ್ಜೆಂಟಾಗಿ ಎಲ್ಗೋ ಹೋಗ್ಬೇಕಿತ್ತಂತೆ, ಎಮರ್ಜೆನ್ಸಿ. ಅದಕ್ಕೆ ಅಯ್ಯೋ ನಮ್ಮ ಆಳುಗೆ ಫೋನ್ ಹಾಕ್ತೀನಿ ಬಂದ್ಬಿಟ್ಟು ಸರ್ವ ಬಾವಿನಾಗ ಎತ್ತಿಕ್ಬಿಡ್ತಾನೆ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಹೋಯ್ತಾ ಇದ್ರು. ಅವ್ರು ಬರೋ ಸಾಯಂಕಾಲ ಆಯ್ತದೆ. ಅಷ್ಟರೊಳಗಡೆ ಹೆಂಗನ ಮಾಡಿ ಈ ನಾವೇನೇನಿಯ ಬಾವಿ ಒಳಗಡೆ ಬಿದ್ದಿರೋ ನಕ್ಲೀಸ್ನ ಎತ್ಬಿಟ್ರೆ ಏನು ಹೇಳಿ 3-4 ಲಕ್ಷ ಕಡಿಮೆ ಅಂತೂ ಇರಕ್ಕೆ ಸಾಧ್ಯನೇ ಇಲ್ಲ. ಕೊತ್ತಾಗಿ ಇಷ್ಟ ಅಗಲ ಇತ್ತು. ನಾನೇ ಕಣ್ಣಾರ ನೋಡಿದ್ದೀನಿ. ಹಿಂಗೆ ಬೊಗ್ಗುದ್ಲಮ್ಮ ಬಾವಿನಾಗೆ ಎಷ್ಟೈತೆ ನೀರು ಅಂತ ನೋಡೋಕ್ಕೆ. ಬೊಗ್ಗಿದ ತಕ್ಷಣ ಏನಿಯಾ ಹಂಗೆ ನೀವು ಬಿದೋಗ್ಬಿಡದ ಸರ? ಹಂಗೆ ಹೊಂಟೋಗ್ಬಿಟ್ಲು ಪಾಪ. ಅಯ್ಯೋ ಶಿವನೇ, ನೀನು ಹೇಳ್ತಿರೋದು ನಿಜನೇನಿಯಾ? ಅಲ್ಲ ಮತ್ತೆ ನೀವಿಬ್ರು ಯಾಕೆ ಹಂಗೆ ವಾಪಸ್ ಬಂದ್ಬಿಟ್ರಿ? ನೀವು ಎತ್ಕೊಂಬಿಟ್ಟು ಬರ್ಬೇಕು ತಾನೆ ಇಬ್ರು ಬಾವಿಗೆ ಇಳಿದ್ಬಿಟ್ಟು? ನಾವು ಇಳಿದ್ಬಿಟ್ಟು ಎತ್ಕೊಬಿಟ್ಟು ಬರಣಿ ಅಂತ ಅನ್ಕೊಂಡ್ವಿ. ಆದರೆ ಏನು ಮಾಡನಿ, ಇಳಿದ್ಬಿಟ್ರೆ ಅಂದರೆ ಕಂಡರ್ ಬಾವಿ ಅಲ್ವಾ, ಏನಾರ ಅನ್ಕೊಂಡು ಗಿನ್ಕತ್ತಾರೇನೋ. ಯಾರನ್ನ ಗೊತ್ತಿರೋರ್ದು ಒಂಚೂರು ಸಹಾಯ ತಗೊಳ್ಳನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಗೊತ್ತಿರೋರು ಬೇರೆ ಯಾರನ್ನ ಹೇಳ್ಬಿಟ್ರೆ ಅವರೇ ಬಾಸ್ ಹಾಕಬಿಡ್ತಾರೆ. ನಮ್ಗೆ 10 ಪೈಸನೂ ಕೊಡೋಕ್ಕಿಲ್ಲ ಅಂತ ನಮ್ಗೆ ಸಂದಾಗ ಗೊತ್ತು, ಬಾಸ್ ಬಿಡ್ತಾರೆ ಅಂತ. ಅದಕ್ಕೆ ನಾನು ಇವಾಗ ಪಿಲಾನ್ ಮಾಡ್ತಾ ಇರೋದು. ಯಾಕೆ ಬಾಸ್ ಹಾಕಬೇಕು? ಯಾಕೆ ಬಾಸ್ ಹಾಕ? ನಾವೇ ಬಾಸ್ಕೊಳ್ಳೋಣ. ನೀವಾದರೆ ನಮಗೆ ಗೊತ್ತಿರೋರಲ್ವೇ. ಈಗ ಬಾವಿ ತಕ್ಕೇನಾರ ಬಂದರೆ ನೀವು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ರಿ, ಯಾರನ್ನ ಅವ್ರಾ ಇಲ್ವಾ ಅಂತ. ನಾನು ನನ್ನ ಮಗಳು ಹಂಗೆ ಜಂಪ್ ಮಾಡಿಬಿಟ್ಟು, ಅಂದರೆ ಮೆಟ್ಲವಲ್ಲ, ಇಳಿದ್ಬಿಟ್ಟು ಹಂಗೇನೇನಿಯ ಎತ್ಕೊಂಡು ಹಂಗೆ ಪಟ್ಟ ಅಂತ ಬಂದ್ಬಿಡ್ತೀವಿ, ಸರಿನಾ? ನಿಮಗದು ನಿಮ್ಗೆ ಅನ್ಸಿದ್ರು ಅಷ್ಟೇ. ಇಲ್ಲಾಂದರೆ ಬೇಡಪ್ಪ, ಕಂಡೋರ್ ಒಡವೆ ನಮಗೆ ಬೇಡವೇ ಬೇಡ, ಕಂಡೋರ್ ಸವಾಸ ಅಂತ ನಮಗೆ ಬೇಡವೇ ಬೇಡ. ಏನಕ್ಕೆ ಸುಮ್ಕೆನೇನೆ? ಅಯ್ಯೋ ಮೂದೇವಿಗ್ಲ ಒಡವೆನ ಬಿಡೋಕಾಯ್ತದ? ನಿಮ್ಗೆ ಬಂದಿರೋ ದೊಡ್ಡರೋಗ ಒಡವೆನಂಗೆಲ್ಲ ಬಿಡ್ಬಾರ್ದು. ಕಂಡೋರ್ದಾದ್ರೇನು ಯಾರ್ದಾದ್ರೇನು ಒಡವೆನೇನಿ ಅಲ್ವಾ, ಹಂಗೆಲ್ಲ ಬಿಟ್ಬಿಟ್ಟು ಬರೋಕಾಯ್ತದ? ಹೇಳು, ಹಂಗೆಲ್ಲ ಬಿಡಂಗೂ ಇಲ್ಲ, ಕಟ್ಕೊಳಂಗಿಲ್ಲ, ಎಂಥದೂ ಇಲ್ಲ ನೋಡು. ಈಗ ನೋಡಿ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಂದ್ಬಿಡನಿ. ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನೀನು, ಸರಿನಾ? ಯಾರಿಗೂ ಹೇಳ್ಬೇಡ, ತಪ್ಪಗೆ ಸುಮ್ಕಿದ್ಬಿಡು ನೀನು. ನಾನು ನೀನು ಎಲ್ಲ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಂದ್ಬಿಡ. ಈಗ ಬೇಡ, ಈಗ ಎಲ್ಲರೂ ಇರ್ತಾರೆ, ಸಾಯಂಕಾಲದಂಗೆ ಹೋಗೋಣ. ಅಯ್ಯೋ ಬೀಗ್ರೆ, ಅಷ್ಟಾಗೆ ಅವ್ನ ಆಳುಗೆ ಹೇಳ್ತೀನಿ ಅಂತಿದ್ಲಲ್ಲ, ಬಂದ್ಬಿಟ್ಟು ಯಾರನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಗ ನೀನು? ಅದು ಸರಿ ನೀನಿಯ. ಆಯ್ತು ನೋಡಿರಿ ಅತ್ತಾಗಿ. ನಾನು ನೋಡ್ಕೊತಿರ್ತೀನಿ. ನೀವು ಇಳಿದ್ಬಿಟ್ಟು ಸರ್ನ ಬಾಸ್ಕೊಂಬಿಟ್ಟು ಬರೀರಂತೆ. ಈಜಕ್ಕೆಲ್ಲ ಬರ್ತದ ನಿಮಗೆ?
ನಾನು ಈಜ್ತೀನಿ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ಈಜ್ತೀನಿ. ನಮ್ಮ ಅಮ್ಮ ನನಗೆ ಈಜದ್ ಪಾಜದ್ ಎಲ್ಲ ಸಂದ ಕಲ್ಸ್ಬಿಟ್ಟೈತೆ. ಯಾವ ತೊಂದ್ರೆನೂ ಇಲ್ಲ, ಈಜ್ತೀನಿ. ಬನ್ನಿ ಹೋಗನ್ ಬನ್ನಿ ಫಸ್ಟು. ಸರಿ ಸರಿ ನೋಡಿರಿ, ಜೀವನದಾಗೆ ಇದೊಂದನ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಮ ಯೋಗ್ಯತೆಗೆ ಯಾವುದು ಒಳ್ಳೆ ಕೆಲಸ ಅನ್ನೋದೇನೇ ಮಾಡಿಲ್ಲ, ಇದನ್ನ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅನ್ನೋ ಖುಷಿನ ಐತೆ ನನಗೆ. ಹಾಳಾಗೋಗ್ಲಿ ನೋಡಿರಿ, ಹೋಗ್ಬಿಟ್ಟು ಅತಗೆ ಹಂಗೋತಾಗೆ ಎತ್ಕೊಂಬಿಟ್ಟು ಬಂದ್ಬಿಡೋಣ. 4 ಲಕ್ಷ ಸಿಕ್ಕಿದ್ರೆ ನಮ್ಮ ಜೀವನನೇ ಸೆಟ್ಲ್ ಆಗೋಗ್ಬಿಡ್ತದೆ. ಯಾಕಿನ ಸೆಟ್ಲು ಮಾಡ್ಕೊಳ್ಳಿ ನೋಡಿರಿ ಅತಾಗೆ. ಆಗಿದ್ದಾಯ್ತು. ನಡಿಯಮ್ಮ. ಅಜ್ಜಿ ನೀವು ಬನ್ನಿ ಅಜ್ಜಿ, ಇದ್ರಾಗೇನೇ ಇರೋದು. ನೀವು ಬನ್ನಿ, ಇಳಿರಿ ಬರ್ರಿ, ಇಳಿತೀನಿ, ನೀವು ನೋಡ್ಕೊಬಿಟ್ಟು ಬನ್ನಿ. ನಾನು ನೋಡ್ಕೊತಾ ಇದ್ದೀನಿ, ಯಾರನ್ನ ಬಂದ್ರೆ ಬಾವಿನಾಗಲ್ಲ ಏನಾಗಕ್ಕಿಲ್ಲ. ಹೋಗ್ಬಿಟ್ಟು ಕೆಳಗಡೆ ಕೀಳದು ತಕ ಹೋಗ್ ನೀನು. 4 ಲಕ್ಷ ಸಿಕ್ಕುದ್ರಂತೂ ಏನೇನ್ ಮಾಡ್ಬೇಕು ಅಂತ ಬೋಲಾಸೆಗಿವ್ನಿ. ಏಯ್ ಇಳಿ ಅಮ್ಮಿ, ಇಳು ಸರ್ನ ಎತ್ಕೊಂಡ್ಬಿಟ್ಟು ಬಾ ನಡಿ. ಹೋಗೋಗು, ಇಳಿ ನಡಿ, ನಾನು ನೋಡ್ಕೊತಾ ಇದ್ದೀನಿ. ಅಮ್ಮ ಪಿಲಾನ್ನ ವರ್ಕೌಟ್ ಮಾಡು, ಹೋಗಿ ನೀಟಾಗಿ ತಳ್ಳು. ಹೋಗು. ಅಯ್ಯಯ್ಯ ಸರ್ ಹೋಗಮ್ಮಿ, ಧ್ಯಾನ ಬಂದ್ರೆ ಆಮೇಕಿಂದ ಇರೋದು ಅಂದ್ರೆ ನಮ್ಮ ಕೈಗೆ ಸಿಗಕ್ಕಿಲ್ಲ. ಅಯ್ಯಯ್ಯ ಹೋಗಿ ಬಿರ್ಬಿರ್ನ ಎತ್ಕೊಂಡ್ಬಿಟ್ಟು ಬರೋದು ಬಿಟ್ಬಿಟ್ಟು ಈಗ ಯಾಕೆ ಹಿಂಗೆ ಒಳ್ಳೆ ಹಿಂದು ಮುಂದೆ ನೋಡ್ಕೊಂಡು ಮ್ಯಾಲೆ ಕೆಳಗಡೆ ನೋಡ್ಕೊಂಡು ನಿಂತ್ಕೊಂಡಿದೀವೋ. ಹೋಗ್ರಿ ಅಮ್ಮಯ್ಯ, ಇಳಿ ಕೆಳಗಡಿಕೆ. ಅಮ್ಮ ತಳ್ಳಮ್ಮ. ಅಯ್ಯೋ ಬೀಗ್ರೆ ಅದು, ಅಯ್ಯೋ ಬೀಗ್ರೆ 4 ಲಕ್ಷ ರೂಪಾಯಿ ಸಿಕ್ಬಿಡ್ತೈತಲ್ಲ ಬೀಗ್ರೆ ನಿಮ್ಮಿಂದ. ಯಪ್ಪೋ ನನ್ ಸತ್ನೋ ಯವ್ವ ಸತ್ತೇ. ಯಪ್ಪ ಬಿದ್ವ ನಾವ್ ಯಪ್ಪ ಬಾವಿಗೆ, ಕಾಪಾಡ್ರೋ ಯಪ್ಪ, ಕಾಪಾಡಿ. ಎಲ್ಲ ಬೊಡ್ಡೆತದವ. ಸಾಯ್ರಿ ಬಿದ್ದು ಸಾಯ್ರಿ. ನನ್ನೇನ್ಗೆ ತೊಳ್ಳು ಅಂತ್ಯಾ. ಸಾವುಕಾರೇನ್ರು ಕತ್ತಾಗಿರೋ ನೊಕ್ಲೇಸು ಬಾವಿಗೆ ಬಿದ್ಬಿಟ್ಟೈತಾ. ಅಯ್ಯೋ ಮುಂಡೆ ಮಕ್ಳ, ನಿಮಗೆ ಏನು ಬಂದಿರೋದು ಅಡ್ರೋಗ ಆಗ್ತಾನೆ. ನಾನು ಮಂತಾಗಿಂದ ಆ ಸಾವುಕಾರೇನ್ರನ್ನ ಮಾತಾಡ್ಸ್ಕೊಂಡು ನ್ಯಾಟು ಮಂತಾಗಿ ಬತ್ತಾ ಇವನಿ ಕಣ್ಣೆದ್ರುಗೇನೆಯ ನೊಕ್ಲೇಸ್ ಹಾಕೊಂಡು ಓಡಾಡ್ತಾ ಇದ್ಲು ಮಿಣ ಅಂತ ಹೇಳ್ಬಿಟ್ಟು. ನೀವಿಬ್ರು ಪಿಸ ಗುಸ ಅನ್ಬೇಕಾರೆ ನೀನ್ಯಾ ನನಗೆ ಗೊತ್ತಿತ್ತು. ನೀವು ಏನು ಅಲಕ ಕೆಲಸ ಮಾಡಕ್ಕೆ ಅಂತ ನೀನ್ಯಾ ಹಿಂಗೆಲ್ಲ ಹೇಳ್ತಿದ್ದೀರಾ ಅಂತ. ಅದಕ್ಕೆ ನೀನ್ಯಾ ನಿಂಪಿಲ್ಲ ನಿನಗೇನೇನಿಯಾ ಉಲ್ಟಾ ಪಲ್ಟಾ ಮಾಡಿದ್ದು. ಸರಿನೇ ಬಡ್ಡ ಇದಲ್ಲ ಬಿದ್ ಸಾಯ್ರಿ. ಅಲ್ಲ ಹೋಗಿ ಈ ಬಾವಿಗೆ ತೊಳ್ಳಕ್ ಬಂದಿದ್ದೀರ, ಸೊಂಟದತ್ರ ನೀರಿಲ್ಲ ಇದು. ಎದು ಬರ್ರಿ, ಮುಚ್ಕೊಂಡು ಕೈಯಕ್ಕೆಲ್ಲ ಮುರಿದೋಗಿರ್ತವೆ. ನನ್ನ ಮೇಲೆ ಏನಾರ ಪ್ರಯೋಗ ಮಾಡಕ್ಕೆ ಏನಾರ ನೋಡ್ಬಿಟ್ರೆ ಏನಿಲ್ಲ. ಮೊದಲೇ ನಾನು ಏನಂತ ಅನ್ಕೊಬಿಟ್ಟಿದ್ಯಾ ಗೊತ್ತಲ್ಲ, ನನ್ನ ಮೊದಲೇ ಏನು ಅಂತ ಹೇಳ್ಬಿಟ್ಟು ಮನೆ ಹೇಳಿಲ್ಲ. ನಾನೇ ಬೀಳ್ಸಕ್ ನೋಡ್ತೀರಾ ನೀವು? ಅಯ್ಯಯ್ಯೋ ಮಗಳೇ ಕಾಪಾಡೆ, ನೀರು ಕುಡ್ದು ಬಿಡ್ತೀರಿ ಕಾಪಾಡೆ. ಅಯ್ಯೋ ಈ ಮುದ್ಕಿನ ಮುಂದೆ ಸಾಯ್ಬಿಡಿ ಅವಳು ಕಾಪಾಡೆ. ಅಯ್ಯೋ ನಾನು ಸತ್ತೋಗ್ಬಿಟ್ನು ಯಪ್ಪ, ಕಾಪಾಡ್ರೋ ಯಪ್ಪ ಗಿಡ ಕಚ್ಕೊಂಡಿದ್ದೀನಿ ಕಾಪಾಡ್ರೋ ಯಪ್ಪ. ಅಯ್ಯೋ ಇಂಥ ಆಟಗಳೆಲ್ಲ ಬೇಜಾನ್ ಆಡ್ಕೊಬಿಟ್ಟು ಬಂದಿದ್ದೀನಿ. ಬೀಗಿತ್ತಿ ಬೇಜಾನ್ ಆಡ್ಬಿಟ್ಟಿದ್ದೀನಿ. ಹಿಂಗೆ ಆಡಲಿಲ್ಲ ಅಂದ್ರೆ ನನ್ನ 3 ಮಕ್ಕಳು ನಾನು ಮುಳುಗಿಸ್ತೀವಲ್ಸಿರೋ ನಾನು ಇನ್ನೂ ಗಟ್ಟಿಗಿತ್ತಿಯಾಗಿ ಬದುಕಿವ್ನಿ ಅಂದರೆ ಅದು ಕಾರಣ ನನ್ನ ಕಿಡ್ನಿ ಸಂದಕೈತೆ ನನಗೆ. ಅದಕ್ಕೆ ಯಾರು ಏನು ಬಲೆ ಬೀಸಿದ್ರು ಬೀಳಕ್ಕಿಲ್ಲ ನಾನು. ಬೊಡ್ಡ ಇದಲ್ಲ ಸಾಯ್ರಿ ನೀವೇನಿಯಾ, ಸತ್ತೋಗ್ರಿಗೆ ಗೊತ್ತಾಯ್ತದೆ. ನನಗೆ ಯಾಮರ್ಸ್ತೀರಾ? ಬಿದ್ದು ಸಾಯ್ರಿ ಬರ್ತದೆ. ಕೆಳಗಡೆ ಕೆರೆ ಅವೆಲ್ಲ ನೀರಾಗಿತ್ತವಲ್ಲ ಅವೆಲ್ಲವೇ ಬದುಕುದ್ರೆ ಬರ್ರಿ. ಇಲ್ಲ ಅಂದ್ರೆ ನನ್ನ ಮೊಮ್ಮಗಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ಟಿವ್ನಿ. ಆ ಹುಡುಗಿಗೆ ನೀ ಕೊಟ್ಬಿಟ್ಟು ಮದುವೆನಾರ ಮಾಡ್ತೀನಿ. ಇಲ್ಲೇ ಬಿದ್ದು ಸಾಯ್ರಿ. ಅಯ್ಯೋ ಅಜಯ್ ಇದು ಯಾಕೆ ಹಿಂಗೆ ಹೋಯ್ತಿದ್ಯಾ ಅಜಯ್ ಕಾಪಾಡೋ ಯಪ್ಪ, ಕಾಪಾಡ್ರೋ ಯಾರನ್ನ. ನೀರು ಶಾನೆ ಇಲ್ಲ ಅನ್ನಿಸ್ತದೆ ಅಮ್ಮ, ನೀರು ಶಾನೆ ಇಲ್ಲ. ಓಸಿ ಜಾರ್ತೈತೆ. ನಿಧಾನಕ್ಕೆ ಎದ್ದೊಳ್ಬೋದು ಕಣಮ್ಮ, ಮೆಟ್ಲವೆ ಎದ್ದು ಹೋಗ್ಬೋದು ಕಣಮ್ಮ ಮ್ಯಾಲಕ್ಕೆ. ಹೋಗಿ ಎಂಥ ಬಾವಿ ನೋಡ್ಕೊಂಬಿಟ್ಟು ಬಂದ್ಬಿಟ್ಟಿದೀವಿ ನಾವು.